ಭಾರತದ ಸ್ಟಾಕ್ ಮಾರ್ಕೆಟ್ ಹೂಡಿಕೆದಾರರ್ಗ ಕಳೆದ 2 ವರ್ಷದಿಂದ ಏನೂ ರಿಟರ್ನ್ ಅನ್ನ ಕೊಟ್ಟಿಲ್ಲ. ಅದ ಕಾರಣ ಹೂಡಿಕೆದಾರರ ತಲೆಗೆ ಏನು ಕ್ವಶನ್ ಬರತೈತೆ ಅಂತಂದ್ರೆ, ಮಾರ್ಕೆಟ್ ಈಗ 2 ವರ್ಷ ಆತ ಏನೂ ರಿಟರ್ನ್ ಕೊಟ್ಟಿಲ್ಲ ಅಂತಂದ್ರೆ ಬಾಯ್ ಮಾಡಕ್ಕ ಒಳ್ಳೆ ಸಮಯ ಐತೇನ, ಒಳ್ಳೆ ಅವಕಾಶ ಐತೇನಂತ ಭಾಳ ಜನರ ತಲೆಯಾಗ ಕ್ವಶನ್ ಬರತೈತಿ. ಅದ ಕಾರಣ ಇವತ್ತಿನ ಈ ವಿಡಿಯೋನಾಗ ಅದನ್ನ ಕಂಡುಹಿಡಿಯೋ ಪ್ರಯತ್ನವನ್ನ ಪಡೋನು. ಮತ್ತೊಂದೇನಂತಂದ್ರೆ, ಯಾಕೆ FIs ಭಾರತದ ಮಾರುಕಟ್ಟೆಯನ್ನ ಬಿಟ್ಟು ಹೊಂಟಾರ ಅಂತ ಅದನ್ನ ನಾನು ಕೆಲವೊಂದು ಡೇಟಾಗಳ ಮೂಲಕ ತಿಳ್ಕೊಳ್ಳೋನು. ಟ್ಯಾಕ್ಸ್ ಅದು ಐತಿ, ಬಟ್ ಮೇನ್ ಒಂದು ಡೇಟಾ ಐತಿ, ಅದ್ರ ಬಗ್ಗೆನೂ ಡೀಟೇಲ್ದಾಗ ಇವತ್ತಿನ ಈ ವಿಡಿಯೋನಾಗ ತಿಳ್ಕೊಳ್ಳೋನು. ಮತ್ತು ಓವರ್ ಆಲ್ ಸ್ಟಾಕ್ ಮಾರ್ಕೆಟ್ ಪರಿಸ್ಥಿತಿನೇ ಯಾವ ಥರ ಐತಿ ಇವತ್ತಂತ ಅದ್ರ ಬಗ್ಗೆನೂ ಡೀಟೇಲ್ದಾಗ ತಿಳ್ಕೊಳ್ಳೋನು. ಅದ ಕಾರಣ ವಿಡಿಯೋ ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ವಿಡಿಯೋನ ಸ್ಕಿಪ್ ಮಾಡಲ್ದ ಫುಲ್ ವಿಡಿಯೋನ ನೋಡ್ರಿ. ವಿಡಿಯೋಗೆ ಲೈಕ್ ಮಾಡಿರ್ಕಲ ಇದ್ರೆ ಲೈಕ್ ಅನ್ನು ಮಾಡ್ರಿ. ಬರೀ ವಿಡಿಯೋನ ಸ್ಟಾರ್ಟ್ ಮಾಡೋನು. ನೋಡ್ಬೋದ 2026 ಜೂನ್ದ ಮ್ಯೂಚುವಲ್ ಫಂಡ್ದ ಡೇಟಾ ಬಂದೈತಿ. ಈ ಡೇಟಾ ನೋಡ್ರ ಭಾಳ ಒಳ್ಳೆ ಡೇಟಾ ಬಂದೈತಂತ ನಾವು ಅನ್ಬೋದ. ಈ ಡೇಟಾದಾಗನ ಕೆಲವೊಂದು ಪಾಯಿಂಟ್ಗಳು ಇದಾವ, ಅದನ್ನ ನೋಡ್ರೆ ಹೂಡಿಕೆ ಮಾಡಕ್ಕೆ ಒಳ್ಳೆ ಅವಕಾಶ ಅಂತ ಎಕ್ಸ್ಪರ್ಟ್ಗಳು ಅನ್ನತಾರ. ಅವೇನೇನು ಡೇಟಾ ಇದಾವಂತೀಗ ಒನ್ ಬೈ ಒನ್ ತಿಳ್ಕೊಳ್ಳೋನು. ನೋಡ್ರಿ, ಭಾರತದ ಮ್ಯೂಚುವಲ್ ಫಂಡ್ ಇಂಡಸ್ಟ್ರೀಸ್ನಾಗ ಓವರ್ ಆಲ್ ನೋಡ್ರ ನಾವು SIP ದಿಂದ ಎಷ್ಟು ಹಣ ಬಂದೈತೆ ಅಂತಂದ್ರೆ 31,000 ಕೋಟಿಗಿಂತನೂ ಹೆಚ್ಚು ಹಣ SIP ದಿಂದ ಬಂದೈತಿ. ಅತ್ರಾಗ ಇಕ್ವಿಟಿ ಫಂಡ್ಸ್ಗಳ್ನಾಗ 26.5% ಮಂತ್ ಆನ್ ಮಂತ್ ಗ್ರೋತ್ ಕಾಣೈತಿ. 28,973 ಕೋಟಿ ಇಕ್ವಿಟಿ ಫಂಡ್ಸ್ನಾಗ ಬಂದೈತಿ. ಉಳಿದಿದ್ದನ್ನು ನೀವು ನೋಡ್ಬೋದ. ಓವರ್ ಆಲ್ ನಾವು SIP ಡೇಟಾ ನೋಡ್ರ ಮತ್ತು ಇಕ್ವಿಟಿನಾಗ ಏನ್ ಬಂದಿದ್ ಫಂಡ್ ಡೇಟಾ ನೋಡ್ರ ಭಾಳ ಒಳ್ಳೇದನ್ನ ಬಂದೈತಿ ಜೂನ್ ತಿಂಗಳನ್ಯಾಗ ಅಂತ ನಾವು ಅನ್ಬೋದ. ನೋಡ್ಬೋದು ನೀವು, ರೆಕಾರ್ಡ್ ಹೈಗನು ಟಚ್ ಆಗೈತಂತ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಮ್ಯೂಚುವಲ್ ಫಂಡ್ 82.22 ಲ್ಯಾಕ್ ಕರೋಡ್ ಟಚ್ ಆಗೈತ್ರಿ ಜೂನ್ 2026 ಪ್ರಕಾರ ನಾವು ನೋಡ್ರ. ಅದ ಕಾರಣ ಇದು ಒಂದ ಒಳ್ಳೇದಂತ ನಾವು ಅನ್ಬೋದ. ಮತ್ ನಮಗೇನೆ DIs ಡೇಟಾ ನೋಡ್ತೇವೆ ನಾವು, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್, ಅದೆಲ್ಲ ಡೇಟಾ ನೋಡ್ರೆ ನಮಗ್ ಗುರ್ತನಾಗತೈತಿ. ಮ್ಯೂಚುವಲ್ ಫಂಡ್ನಾಗ ಭಾಳ ರೊಕ್ಕ ಬರತೈತಿ. ಅದ ಕಾರಣ ಮಾರ್ಕೆಟ್ ಹೆಚ್ಚು ಸಿವಾತ. ಇದು ನಿಮಗೆ ಗುರ್ತಾ ಇರ್ಬೋದು ಅಂತ ನನಗೆ ಅನಿಸ್ತೈತಿ. ಯಾವ್ಯಾವ ಸ್ಕೀಮ್ನಾಗ ಬರತೈತೆ ಅಂತಲೂ ನೀವು ನೋಡ್ಬೋದ. ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ನಾಗ ಹೆಚ್ಚು ಹಣ ಬರತೈತ್ರಿ. ಹೈಬ್ರಿಡ್ ಸ್ಕೀಮ್ನಾಗನು ಚಲೋ ಹಣ ಬರತೈತಿ. ಮತ್ತು ETF ಗಳನ್ನಾಗನು ಒಳ್ಳೆ ಹೂಡಿಕೆ ಮಾಡತ್ತಾರ ಜನರ. ಡೆಡ್ ಫಂಡ್ನಾಗ ರೊಕ್ಕವನ್ನ ತಕ್ಕೊಳತಾರಂತನೂ ಇಲ್ಲಿ ನಮಗೆ ಗುರ್ತಾಗತೈತಿ, ಟ್ಯಾಕ್ಸ್ ಅನ್ನ ರಿಡಪ್ಷನ್ ಮಾಡೋ ಸಂಬಂಧ. ಮತ್ ನಾವು ಮಿಡ್ ಕ್ಯಾಪ್ನಾಗ ಎಷ್ಟು ಬಂದೈತಿ, ಸ್ಮಾಲ್ ಕ್ಯಾಪ್ನಾಗ ಎಷ್ಟು ಬಂದೈತಿ ಅಂತ ಫುಲ್ ಎಲ್ಲ ಡೀಟೇಲ್ದಾಗ ಅಧ್ಯಯನ ಮಾಡ್ರೆ ನಮಗೇನು ಗುರ್ತಾಗ್ತೈತೆ ಅಂತಂದ್ರ, ಮಿಡ್ ಕ್ಯಾಪ್ನಾಗ 6,090 ಕೋಟಿ ಹಣ ಬಂದೈತಿ. ಸ್ಮಾಲ್ ಕ್ಯಾಪ್ನಾಗ 5,600 ಕೋಟಿಗಿಂತ ಹೆಚ್ಚು ಹಣ ಬಂದೈತಿ. ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ನ ಹೆಚ್ಚು ಜನರು ಈಗ ಹೂಡಿಕೆ ಮಾಡತ್ತಾರ. ಮತ್ತು ನಾವು ಫ್ಲೆಕ್ಸಿ ಕ್ಯಾಪ್ ನೋಡ್ರೆ ಅದು ಸಹ ಭಾಳ ಅಟ್ರಾಕ್ಟ್ ಮಾಡತೈತಿ ಹೂಡಿಕೆದಾರರ್ಗ. ಅತ್ರಾಗನು ಸಹ 5,231 ಕೋಟಿದ ಇನ್ಫ್ಲೋ ಬಂದೈತೆ ಅಂತ ನಾವು ಅನ್ಬೋದ. ಲಾರ್ಜ್ ಕ್ಯಾಪ್ನಾಗೂ 2,067 ಕೋಟಿದ ಇನ್ಫ್ಲೋ ಬಂದೈತಿ. ಅದ ಕಾರಣ ಓವರ್ ಆಲ್ ನಾವು ನೋಡ್ರ ಮ್ಯೂಚುವಲ್ ಫಂಡ್ನಾಗ ಜೂನ್ ತಿಂಗಳನ್ಯಾಗ ಇನ್ವೆಸ್ಟ್ಮೆಂಟ್ ಒಳ್ಳೆದನ ಬಂದೈತಿ. ಅದ ಕಾರಣ ಇದನ್ನ ನಾವು ಪಾಸಿಟಿವ್ನ ಅಂತ ನಾವು ಅನ್ಬೋದ. ಇನ್ನ ನಾವು ಡಿಟೇಲ್ದಾಗ ಹೋದ್ರೆ ನೀವು ನೋಡ್ಬೋದು ಗೋಲ್ಡ್ ETF ನ ಎಷ್ಟು ಬಂದೈತಿ, ಏನ್ ಬಂದೈತೆ ಅಂತ. ಮತ್ತೊಂದು ಇಂಟ್ರೆಸ್ಟಿಂಗ್ ಡೇಟಾ ಏನು ಬಂದೈತೆ ಅಂತಂದ್ರೆ, ಏನು ಮ್ಯೂಚುವಲ್ ಫಂಡ್ ಕ್ಯಾಶ್ ಹೋಲ್ಡಿಂಗ್ ಲೆವೆಲ್ ಐತಿ, ಏನು ಕ್ಯಾಶ್ ಹೋಲ್ಡ್ ಮಾಡ್ತಾರೆ ಮ್ಯೂಚುವಲ್ ಫಂಡ್ ಅವ್ರ, ಅದು ಫಾಲ್ ಆಗೈತಂತ್ರಿ. 19 ತಿಂಗಳದ ಲೋಗ ಟಚ್ ಆಗೈತಂತ. ನೋಡ್ಬೋದು ನೀವು, ಕ್ಯಾಶ್ ಹೋಲ್ಡಿಂಗ್ ಡಿಕ್ಲೈನ್ ಟು 1.84 ಲ್ಯಾಕ್ ಕರೋಡ್ ಅಂತಂದ್ರೆ ಫಂಡ್ ಹೌಸ್ಗಳು ಡಿಪ್ಲಾಯ್ ಮಾಡತ್ತಾರಂತ ಹೆವಿ ಮನಿ ಇಂಟು ಇಕ್ವಿಟೀಸ್ನಾಗ ಅದು ಭಾಳ ಹೆವಿ ಮನಿಯನ್ನ ಡಿಪ್ಲಾಯ್ ಮಾಡತ್ತಾರ. ಏನು ಅವ್ರ ಕಡೆ ಹೋಲ್ಡಿಂಗ್ ಇರ್ತೈತಿ, ಏನು ಕ್ಯಾಶ್ ಎಮರ್ಜೆನ್ಸಿ ಅಂತ ಇಟ್ಟಿರ್ತಾರ ಅವೆಲ್ಲ ಹೂಡಿಕೆ ಮಾಡತ್ತಾರ. ಆದ್ರೂ ಇವ್ರ ಕಡೆ ಏನು ಹೋಲ್ಡಿಂಗ್ ಇರ್ತೈತಿ ಅದು ಫುಲ್ ಅವ್ರು ಹೂಡಿಕೆ ಮಾಡಕ್ ಬರಂಗಿಲ್ಲ. ಯಾಕಂತಂದ್ರೆ ಇವ್ರದ್ದು ಕೆಲವೊಂದು ನಿಯಮಗಳನ್ನ ಪಾಲಿಸೋದಿರ್ತೈತಿ. ಅಂತಂದ್ರೆ ಯಾರೊಬ್ಬ ಇನ್ವೆಸ್ಟರ್ ಹಣ ತಕೊಳಕ್ ಬಂದ್ರೆ ಅವ್ನು ಹಣ ಕೊಡ್ಬೇಕಲ್ಲ ರೀ, ಅದ ಕಾರಣ ಸ್ವಲ್ಪ ಹಣ ಇಡ್ತಾರ. ಆದ್ರೂ ಏನು ಹೆಚ್ಚು ಹಣ ಐತೆ ಅವ್ರ ಕಡೆ ಅಥವಾ ಏನು ಹಣ ಇರ್ತಿತ್ತ ಅದೆಲ್ಲ 19 ತಿಂಗಳ ಲೋಗ್ ಈಗ ತಲುಪಿಬಿಟ್ಟಾರ. ಅಂತಂದ್ರೆ ಹೆವಿ ಹಣ ಮಾರುಕಟ್ಟೆನಾಗ ಹೂಡಿಕೆ ಮಾಡತ್ತಾರ. ಇದರಿಂದ ನಾವೊಬ್ರು ಹೂಡಿಕೆದಾರರಾಗಿ ಅಂತ ತಿಳ್ಕೊಬೇಕಂತಂದ್ರ, ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ಗೆ ಈಗ ಭಾರತದ ಮಾರುಕಟ್ಟೆ ಅಟ್ರಾಕ್ಟಿವ್ ಅನ್ಸತೈತಿ. ಅದ ಕಾರಣ ಅವ್ರ ಕಡೆ ಇರೋ ಎಲ್ಲ ಹಣವನ್ನ ಬಳದ ಮಾರುಕಟ್ಟೆನಾಗಿ ಹಾಕಾತಾರಂತ ಗುರ್ತಾಗ್ತೈತಿ. ಅದ ಕಾರಣ ಈ ಡೇಟಾ ನೋಡ್ರೆ ನಮಗೇನು ಗುರ್ತಾಗ್ತೈತಿ ಅಂತಂದ್ರ, ಭಾರತದ ಮಾರುಕಟ್ಟೆ ಈಗ ದೊಡ್ಡ ದೊಡ್ಡ ಹೂಡಿಕೆದಾರರ್ಗೆ ಅಟ್ರಾಕ್ಟಿವ್ ಅನ್ಸತೈತಿ. ಅದ ಕಾರಣ ಅವ್ರ ಭಾಳ ಹೂಡಿಕೆ ಮಾಡತ್ತಾರ. ಅದ ಕಾರಣ ನಾವು ಹೂಡಿಕೆ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದ, ಅಥವಾ ಭಾರತದ ಮಾರುಕಟ್ಟೆದ ವ್ಯಾಲ್ಯೂಯೇಷನ್ ಈಗ ಅಟ್ರಾಕ್ಟಿವ್ ಆಗೈತೆ ಅಂತ ನಮಗೆ ಈ ಒಂದು ಡೇಟಾಲೇ ಗುರ್ತಾಗ್ತೈತಿ. ಇದ್ಯಾವುದು ಬಾಯ್ ಸೆಲ್ ರೆಕಮೆಂಡೇಶನ್ ಇಲ್ಲ, ಇದು ಬರೀ ಎಜುಕೇಶನ್ ಪರ್ಪಸ್ ಸಂಬಂಧ ಐತಿ. ಏನು ಡೇಟಾ ಐತಿ ಅದನ್ನ ನಿಮಗೆ ನಾ ತಿಳಿಸತೀನಿ. ಇದ್ರ ಬಗ್ಗೆನೂ ನಿಮಗೆ ಗುರ್ತಾ ಇರ್ಬೋದು ಅಂತ ನನಗನ್ನಿಸ್ತೈತಿ. ಮತ್ತೊಂದನೇ ಏನಂತಂದ್ರೆ, ಭಾರತದ ಸ್ಟಾಕ್ ಮಾರ್ಕೆಟ್ ನಾವು ವ್ಯಾಲ್ಯೂಯೇಷನ್ ನೋಡ್ಬೋದ. ಭಾರತದ ನಿಫ್ಟಿ ನಾವು 5 ವರ್ಷದ ವ್ಯಾಲ್ಯೂಯೇಷನ್ ನೋಡ್ರೆ 5 ವರ್ಷದ ನಿಫ್ಟಿದ ಅವರೇಜ್ P
ಅಥವಾ ಮೀಡಿಯನ್ ಪಿ 22.1 ಇರ್ದಿತ್ತ, ಈ ಕರೆಂಟ್ ನೋಡ್ಬೋದು ನೀವು 20.7 ಐತಿ. ಅಂತಂದ್ರ 5 ವರ್ಷದ ಅವರೇಜ್ ಪಿಗಿಂತನೂ ಭಾರತದ ಮಾರುಕಟ್ಟೆ ಪಿ ಈಗ ಬಹಳ ಡೌನ್ ಆಗೈತಿ. ಅದ ಕಾರಣನು ಇದೊಂದು ಒಳ್ಳೆ ಅವಕಾಶ ಅಂತ ಅನ್ಸಾತೈತಿ ಎಕ್ಸ್ಪರ್ಟ್ಗಳಿಗಂತ ನಾವ್ ಅನ್ಬೋದ. ಮತ್ ನಾವ 10 ವರ್ಷದ ಮೀಡಿಯನ್ ಪಿ ನೋಡ್ರ ನಿಫ್ಟಿದ ಅದು ಸಹ 23.4 ಐತಿ, ಕರೆಂಟ್ 20.7 ಐತಿ. ಅಂತಂದ್ರೆ 10 ವರ್ಷದ ಅವರೇಜ್ ಪಿ ಕಿಂತನೇ ಈಗ ಭಾರತದ ಸ್ಟಾಕ್ ಮಾರ್ಕೆಟ್ ಪಿ ಚೀಪ್ ಐತಿ ಅಂತ ನಾವ್ ಅನ್ಬೋದ. ಅದ ಕಾರಣನು ಎಕ್ಸ್ಪರ್ಟ್ಗೊಳಗ ಭಾರತದ ಸ್ಟಾಕ್ ಮಾರ್ಕೆಟ್ ವ್ಯಾಲ್ಯೂಯೇಷನ್ ಬಹಳ ಒಳ್ಳೇದ್ ಅನ್ಸಾತೈತಿ. ಓವರ್ ಆಲ್ ನಾವ ಇವೆಲ್ಲಾ ಡೇಟಾ ನೋಡ್ರ ಮಾರುಕಟ್ಟೆಗೆ ಸದ್ಯ ಚೀಪ್ ಆಗೈತೆ ಅಂತ ನಾವ್ ಅನ್ಬೋದ. ಬಟ್ ಮೇನ್ ಏನಂತಂದ್ರೆ ಮಾರ್ಕೆಟ್ ವ್ಯಾಲ್ಯೂಯೇಷನ್ ಅನ್ನ ಏನೂ ನೋಡಲ್ದ ಬರೀ ಟ್ರಂಪ್ ಅವ್ರದ್ದು ಹೇಳಿಕೆಗಳಿಂದನ ಏರಿಳಿತವನ್ನ ತೋರ್ಸತೈತಿ. ಅದ ಕಾರಣ ಅದು ಒಂದು ನೆಗೆಟಿವ್ ಪಾಯಿಂಟ್. ಟ್ರಂಪ್ ಅವ್ರ ಯಾವಾಗಿನ ತನಕ ಪ್ರೆಸಿಡೆಂಟ್ ಇದ್ದಾರ ಅವಾಗಿನ ತನಕ ಮಾರುಕಟ್ಟೆ ಯಾವ ದಿಕ್ಕು ಹೋಗ್ತೈತಂತ ಹೇಳೋದನ್ನ ಬಹಳ ಕಠಿಣ. ಬಟ್ ವ್ಯಾಲ್ಯೂಯೇಷನ್ ನೋಡ್ರ ಸ್ವಲ್ಪ ಚೀಪ್ ಆಗೈತಿ. ಮತ್ತು ಮ್ಯೂಚುವಲ್ ಫಂಡ್ ಡೇಟಾಗಳನ್ನ ನೋಡ್ರೂ ಬಹಳ ಒಳ್ಳೇದಾಗೈತೆ ಅಂತ ನಾವು ಅನ್ಬೋದ. ಮತ್ತೊಂದನೇ ಏನಂತಂದ್ರೆ ಈಗ ಬಾಯಿಂಗ್ ಬಂತಂದ್ರ FIs ಏನ್ರೆ ಭಾರತದ ಸ್ಟಾಕ್ ಮಾರ್ಕೆಟ್ದಾಗ ಮತ್ತೆ ಮರಳಿ ಬಂದ್ರಂತಂದ್ರ ಎತ್ತರಾಗ ಹಣ್ಣ ಹೆಚ್ಚು ಹೋಗ್ಬೋದು ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡ್ರಿ, ಮೇನ್ ಅಂತಂದ್ರ FIs ಇಂಡೆಕ್ಸ್ಗಳನ್ನ ಫಾಲೋ ಮಾಡ್ತಾರ, ಪರ್ಟಿಕ್ಯುಲರ್ ಸ್ಟಾಕ್ಗಳನ್ನ ಫಾಲೋ ಮಾಡ್ತಾರ. ಬಟ್ ಹೆಚ್ಚು ಇಂಡೆಕ್ಸ್ಗಳನ್ನ ಫಾಲೋ ಮಾಡ್ತಾರ. ಅದ ಕಾರಣ FIs ಮರಳಿ ಬಂದ್ರಂತಂದ್ರ ಖಂಡಿತವಾಗಿ ನೀವು ನಿಫ್ಟಿ ಐತಿ, ಬ್ಯಾಂಕ್ ನಿಫ್ಟಿ ಐತಿ, ಸೆನ್ಸೆಕ್ಸ್ ಐತಿ, ಆ ಸೆಕ್ಟರ್ದ ಇರೋ ಕಂಪ್ನಿದಾಗನ ಮತ್ತೆ ಮರಳಿ ಬರ್ತಾರಂತ ನಾವು ಅನ್ಬೋದ. ಅತ್ರಾಗನು ಮೇನ್ ನಿಫ್ಟಿನಾಗ ಅದು ಮತ್ತೆ ಮರಳಿ ಬಂದ್ರಂತಂದ್ರ ಮೇನ್ ಯಾವ್ಯಾವ ಸೆಕ್ಟರ್ಗೆ ಬೆನಿಫಿಟ್ ಆಗ್ಬೋದು ಅಂತಂದ್ರ ಒಂದೇದು ಎಲ್ಲಕ್ಕಿಂತ ಹೆಚ್ಚೇನು ವೆಯ್ಟೇಜ್ ಐತಿ ನಿಫ್ಟಿನಾಗ ಫೈನಾನ್ಷಿಯಲ್ ಸರ್ವಿಸಸ್, ಆ ಕಂಪ್ನಿಗೆ ಲಾಭ ಆಗ್ಬೋದ್ರಿ FIs ಮರಳಿ ಬರಾನ. ಆಯಿಲ್ ಅಂಡ್ ಗ್ಯಾಸ್ ಏನ್ ಸೆಕ್ಟರ್ ಐತಿ ಅದಕ್ಕೂ ಸಹ ಲಾಭ ಆಗ್ಬೋದ. ಯಾಕಂತಂದ್ರೆ ನಿಫ್ಟಿ ವೆಯ್ಟೇಜ್ ಇತ್ರಾಗನು 9% ಹೆಚ್ಚೈತಿ. ಮತ್ತ IT-ನಾಗನು ಮರಳಿ ಬರ್ಬೋದ. ನೋಡುನ್ರಿ ಅವಾಗಿನ ತನಕ ಏನ್ರಿ IT ಕ್ಲಿಯರ್ ಆಗ್ತೈತೆ AI ದಿಂದ ಅಂತ. ಅದು ಏನ್ರೆ ಕ್ಲಿಯರ್ ಆತ ಮತ್ತೆ FIs ಮಳೆ ಬಂದ್ರಂತಂದ್ರೆ IT-ನಾಗನು 7.41% ಹಣ ಬರಾಕನ ಬೇಕಾ. ಯಾಕಂದ್ರೆ ಅವ್ರು ನಿಫ್ಟಿ ಟ್ರ್ಯಾಕ್ ಮಾಡ್ರಂತಂದ್ರೆ ಇದ್ರಾಗೆಲ್ಲ ಏನು ವೆಯ್ಟೇಜ್ ಐತಿ ಆ ಪ್ರಕಾರ ಹಾಕಾಕನೆ ಸ್ಟಾರ್ಟ್ ಮಾಡ್ತಾರೆ. ಅದ ಕಾರಣ FIs ಹಣ ಬಂತ ನಿಫ್ಟಿಯನ್ನ ಫಾಲೋ ಮಾಡಿದ್ರ ಅಂತಂದ್ರ ಇವೆಲ್ಲ ಸೆಕ್ಟರ್ನಾಗ ಹಣ ಬರ್ಬೋದ. ಬಟ್ ಎಲ್ಲಕ್ಕಿಂತ ಹೆಚ್ಚು ಟಾಪ್ 3 ಸೆಕ್ಟರ್ ಫೈನಾನ್ಷಿಯಲ್ ಸರ್ವಿಸಸ್, ಆಯಿಲ್ ಅಂಡ್ ಗ್ಯಾಸ್ ಮತ್ತು ಇನ್ಫಾರ್ಮೇಶನ್ ಟೆಕ್ನಾಲಜಿನಾಗನ ಹೆಚ್ಚು ಹಣ ಬರ್ತೈತೆ ಅಂತನೂ ನಾವು ಅನ್ಬೋದ. ಬಟ್ ಮೇನ್ ಈಗ ಸದ್ಯ ಯಾಕೆ ಭಾರತದ ಮಾರುಕಟ್ಟೆನ FIs ಬರವಾಳ್ರನಾಗ ಮೇನ್ ಕಾರಣ ಏನಂತಂದ್ರೆ ಏನಿದ ಮಾರ್ಗನ್ ಸ್ಟ್ಯಾನ್ಲಿ ಅವ್ರದ್ದು ಇಂಡೆಕ್ಸ್ ಐತಿ, MSCI ಎಮರ್ಜಿಂಗ್ ಮಾರ್ಕೆಟ್ ಇಂಡೆಕ್ಸ್, ಇದ ಒಂದು ಕಾರಣ ಅಂತ ನಾವು ಅನ್ಬೋದು. ಟ್ಯಾಕ್ಸ್ ಅದು ಐತಿ, ಟ್ಯಾಕ್ಸ್ದಿಂದ ಒಂದನೇ ಕಾರಣ ಇಲ್ಲಿ ಟ್ಯಾಕ್ಸ್ ಭಾಳ ಐತಿ ಭಾರತದ ಮಾರುಕಟ್ಟೆನಾಗ. ಬೇರೆ ದೇಶನಾಗ ಈಕ್ವಿಟಿ ಮ್ಯಾಗ ಯಾವುದು ಟ್ಯಾಕ್ಸ್ ಇಲ್ಲ, ಅದ ಕಾರಣ ಅಲ್ಲಿ ಹೊಂಟಾರ. ಮತ್ತು ಎರಡನೇ ಕಾರಣ ಭಾರತದಾಗ ಯಾವ AI ಕಂಪ್ನಿಗಳನ್ನ ಇಲ್ಲ. ಎಲ್ಲ ಏನು ಹಳೆ ಕಾಲದ ಪದ್ಧತಿ ಐತಿ ಸರ್ವಿಸಸ್ IT ಕಂಪ್ನಿಗಳೇನು ಇದಾವ ಅದ ಕಾರಣನೂ ಬರವಾಳ್ರ. ಇಲ್ಲಿ ಸೆಮಿ ಕಂಡಕ್ಟರ್ ಚಿಪ್ ತಯಾರು ಮಾಡೋದು ಕಂಪ್ನಿ ಇಲ್ಲ, ಅದ ಕಾರಣನೂ ಬರವಾಳ್ರ. ಇವೆಲ್ಲ ಕಾರಣಗಳು ಅದು. ಬಟ್ ಇದು ಒಂದು ಮೇನ್ ಕಾರಣ ರೀ. ಅದೇನಂತಂದ್ರೆ MSCI ಎಮರ್ಜಿಂಗ್ ಮಾರ್ಕೆಟ್ ಇಂಡೆಕ್ಸ್ ಏನೈತಿದ ಮಾರ್ಗನ್ ಸ್ಟ್ಯಾನ್ಲಿ ಅವ್ರದ, ಈ ಇಂಡೆಕ್ಸ್ ಅನ್ನ FIs ಭಾಳ ಫಾಲೋ ಮಾಡ್ತಾರ. ಈ ಇಂಡೆಕ್ಸ್ನಾಗ ಯಾವ ದೇಶದ ವೇಟೇಜ್ ಹೆಚ್ಚಿರ್ತೈತಿ ಆ ದೇಶನಾಗ ಒಮ್ಮೆ FIs ಇನ್ಫ್ಲೋ ಬರ್ತೈತಿ. ಯಾವ ದೇಶದ ವೇಟೇಜ್ ಕಡಿಮೆ ಇರ್ತೈತಿ ಅದ್ರಾಗ ಇನ್ಫ್ಲೋ ಕಡಿಮೆ ಬರ್ತೈತಿ, ಅಥವಾ ಇದ್ದಿದ್ದನ್ನ ಇನ್ಫ್ಲೋ ಅನ್ನ ತಕೊಂಡ್ಬಿಡ್ತಾರ. ಅದ ಕಾರಣ ನಾವು ಈ ಇಂಡೆಕ್ಸ್ 2026 ಪ್ರಕಾರ ನೋಡ್ರ ವೇಟೇಜ್ ಎಲ್ಲಕ್ಕಿಂತ ಹೆಚ್ಚು ತೈವಾನ್ ಮಾರ್ಕೆಟ್ನ ಐತಿ. ಅದ ಕಾರಣ ತೈವಾನ್ ಮಾರ್ಕೆಟ್ ಭಾರತದ ಮಾರುಕಟ್ಟೆಯನ್ನ ಹಿಂದಕ್ಕಿ ಮುಂದೆ ಹೋಗೈತಿ. ಅದ ಕಾರಣ ನೋಡ್ಬೋದು ನೀವು MSCI ಎಮರ್ಜಿಂಗ್ ಮಾರ್ಕೆಟ್ ಇಂಡೆಕ್ಸ್ನಾಗ ತೈವಾನದ ವೇಟೇಜ್ 26% ಐತಿ, ಚೀನಾದ 25% ಐತಿ, ಕೊರಿಯಾದ ನೋಡ್ಬೋದು ನೀವು ಸೌತ್ ಕೊರಿಯಾದ 23% ಐತಿ. ಅದ ಕಾರಣ ಅವೆಲ್ಲ ಮಾರ್ಕೆಟ್ಗಳು ಭಾಳ ಔಟ್ ಪರ್ಫಾರ್ಮ್ ಮಾಡತ್ತವ, ಯಾಕಂದ್ರೆ ಅಲ್ಲಿ ಫಾರಿನ್ ಇನ್ವೆಸ್ಟ್ಮೆಂಟ್ ಬರತೈತಿ. ಭಾರತದ ನೋಡ್ಬೋದು ನೀವು 11ರಿಂದ 12% ಈಗ ಸದ್ಯ ಇಟ್ಟಾರ. ನೋಡ್ಬೋದು ಟಾಪ್ 4 ಬರ್ತೈತೆ ಅನಿಸ್ತೈತ್ರಿ ಭಾರತ. ಟಾಪ್ 4 ಬರೋದ್ರಿಂದನೂ ಈ ಥರ FIs ಹಣ ಬರ್ವಾತಂತ ನಾವು ಅನ್ಬೋದ. ಬಟ್ ಒಂದ್ಸಲ ಈ ಇಂಡೆಕ್ಸ್ ಇದನ್ನು ರೀಬ್ಯಾಲೆನ್ಸಿಂಗ್ ಆಗಿ ಏನ್ರಿ ಫ್ಯೂಚರ್ನ ವ್ಯಾಲ್ಯೂಯೇಷನ್ ಎಲ್ಲ ನೋಡಿ MSCI ಇಂಡೆಕ್ಸ್ನ ಭಾರತದ ವೇಟೇಜ್ ಏನ್ರಿ ಹೆಚ್ಚು ಮಾಡಿರಂತಂದ್ರೆ ಖಂಡಿತವಾಗಿ ಮತ್ತೆ FIs ಬರ್ತಾರೆ. ಯಾಕಂದ್ರೆ ಇದ ಇಂಡೆಕ್ಸ್ ಅನ್ನ ಫಾಲೋ ಮಾಡ್ತಿರ್ತಾರೆ FIs ಭಾಳ ಅಂತಂದ್ರ. ಅದ್ರಾಗನು ಈ ಇಂಡೆಕ್ಸ್ನಾಗ ಎಲ್ಲಕ್ಕಿಂತ ಹೆಚ್ಚು ಯಾವ್ಯಾವ ಕಂಪ್ನಿದಾಗ ಹೂಡಿಕೆ ಮಾಡಿದಾರಂತ ನೀವು ನೋಡ್ಬೋದು. ತೈವಾನ್ ಸೆಮಿ ಕಂಡಕ್ಟರ್ ಕಂಪ್ನಿ ಐತಿ, ಚೀನಾ ಕಂಪ್ನಿ ಅಲಿಬಾಬಾ, ಮತ್ತೆ ಸ್ಯಾಮ್ಸಂಗ್ ಮತ್ತು ರಿಲಯನ್ಸ್ AI-ನ ಕೆಲಸ ಮಾಡಂಗಿಲ್ಲ, ಚೀಪ್ನ ಕೆಲಸ ಮಾಡಂಗಿಲ್ಲ. ಈಗ ಅವ್ರು ಇನ್ವೆಸ್ಟ್ ಮಾಡತ್ತಾರೆ. ಇದು ಆಯಿಲ್ ಆ್ಯಂಡ್ ಗ್ಯಾಸನ್ನ ಎಲ್ಲಕ್ಕಿಂತ ಹೆಚ್ಚಿತ್ರ ಬಿಸ್ನೆಸ್ ಐತಿ. ಅದ ಕಾರಣನೂ ಇಂಡಿಯಾದ ವೇಟೇಜ್ ಕಮ್ಮಿ ಆಗೈತೆ ಅನ್ಬೋದ. ಉಳಿದಿದ್ದು ಇವೇನು 3 ಕಂಪ್ನಿಗಳು ಇದಾವೆ, ಇವೆಲ್ಲ AI-ನಾಗ ಇತ್ರ ಎಲ್ಲ ಹೂಡಿಕೆ ಮಾಡತ್ತವ. ಅದ ಕಾರಣನೂ ಇವೆಲ್ಲ ದೇಶಿ ಸ್ಟಾಕ್ ಮಾರ್ಕೆಟ್ ಮ್ಯಾಗ ಹೋಗಿದಾವಂತ ನಾವು ಅನ್ಬೋದ. ಬಟ್ ಈಗ ವ್ಯಾಲ್ಯೂಯೇಷನ್ ಮತ್ತು AI ಸ್ವಲ್ಪ ಬಬ್ಬಲ್ ಆಗೈತೆ, ಅದೇನ್ರಿ ಸ್ವಲ್ಪ ಕಡಿಮೆ ಇದಾತಂತಂದ್ರೆ ಅಲ್ಲಿ ಮತ್ತು ಇಂಡಿಯಾದ ವೇಟೇಜ್ ಹೆಚ್ಚನ್ನು ಮಾಡ್ಬೋದು, ರೀಬ್ಯಾಲೆನ್ಸ್ನು ಆಗ್ತಿರ್ತೈತಿ. ಅದ ಕಾರಣ ಅದ್ರ ಮ್ಯಾಗ ನೀಡ್ಬೇಕಾ ಅದು ಆತಂದ್ರೆ FIs ಭಾರತದಾಗ ಮತ್ತೆ ಮರಳಿ ಬರ್ತಾರಂತ ನಾವು ಅನ್ಬೋದ.
ಓವರ್ ಆಲ್ ಇದೇ ಇತ್ತು. ಮೇನ್ ಏನಂತಂದ್ರೆ ಭಾರತದ ಮಾರುಕಟ್ಟೆದ ವ್ಯಾಲ್ಯೂಯೇಷನ್ ಚೀಪ್ ಆಗೈತಿ. ಕಂಪ್ನಿಗಳದ್ದು ಅರ್ನಿಂಗ್ಸ್ ಯಾವ ಥರ ಬರತ್ತವ ಅಂತ ನಾವು ನೋಡ್ಬೇಕಾ. ಅವು ಒಳ್ಳೇದು ಬಂದು ಅಂದ್ರೆ ಇಲ್ಲಿಂದ ಏರ್ಬೋದಾ, ಅಥವಾ US ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವ್ರೇನಿದ್ದಾರೆ ಅಧಿಕಾರನಾಗ, ಅವ ಇನ್ ತನಕ ಭಾರತದ ಮಾರುಕಟ್ಟೆದ ಪರಿಸ್ಥಿತಿ ಅಥವಾ ಜಗತ್ತದ ಮಾರುಕಟ್ಟೆದ ಪರಿಸ್ಥಿತಿ ಏನಾಗ್ತೈತೆ ಅಂತ ಹೇಳಕ್ಕೆ ಬರಂಗಿಲ್ಲ. ಅದ ಕಾರಣ ಅದ್ರ ಮ್ಯಾಗೂ ನಿಮ್ದು ಕನ್ನ ಇಡಬೇಕಾ. ಓವರ್ ಆಲ್ ಇದೇ ಐತಿ ಇವತ್ತಿನ ಈ ವಿಡಿಯೋ ಚಲೋ ಲೈಕ್ ಮಾಡಿರಿ. ವಿಡಿಯೋ ಹೆಂಗೆ ಅನ್ಸಿತ್ತು ಅಂತ ಕಮೆಂಟ್ ಸೆಕ್ಷನ್ ತಿಳಿಸ್ರಿ. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದಾಗ ವಿಡಿಯೋ ಮಾಡ್ತಿರ್ತೇನೆ. ಅದ ಕಾರಣ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಾನು ಹಿಂದಿನ ವಿಡಿಯೋಗಳನ್ನು ನೀವು ಹೋಗಿ ನೋಡ್ಬೋದು. ಇದೇ ಐತಿ ಇವತ್ತಿನ ವಿಡಿಯೋ. ಧನ್ಯವಾದಗಳು.